ಎಲ್ಲರಿಗೂ ನಮಸ್ಕಾರ. ಧೀರ ಬಾಲಕ ನರೇಂದ್ರ. ತರಗತಿ 5ನೇ ತರಗತಿ. ವಿಷಯ ಕನ್ನಡ. ಭಾಗ 3, ಪಾಠ 10. ಮಕ್ಕಳೇ, ಪಾಠದ ಹೆಸರು ಧೀರ ಬಾಲಕ ನರೇಂದ್ರ. ನಾವು ಹಿಂದಿನ ತರಗತಿಯಲ್ಲಿ ಎಲ್ಲ ಮಕ್ಕಳು ತೋಟದಲ್ಲಿ ಆಟವನ್ನು ಆಡುತ್ತಾ ಇರಬೇಕಾದ್ರೆ ತೋಟದ ಮಾಲಿ ಬಂದು ಇಲ್ಲಿ ಭೂತವಿದೆ ಎಂದು ಹೇಳಿದಾಗ ಎಲ್ಲ ಮಕ್ಕಳು ಓಡಿ ಹೋಗ್ತಾರೆ. ಆದರೆ ಆ ಪುಟ್ಟ ಬಾಲಕ ಮಾತ್ರ ಹೆದರದೆ ಅಲ್ಲೇ ಇದ್ದು ಆ ಮರದಲ್ಲಿ ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತಾ ಭೂತವನ್ನು ಎದುರಿಸಲು ಸಿದ್ಧನಾಗ್ತಾನೆ. ಎಷ್ಟು ಕಾದಿದರೂ ಭೂತ ಬರಲೇ ಇಲ್ಲ. ಕಾದು ಕಾದು ನಿರಾಶನಾದ ನಂತರ ಆ ಪುಟ್ಟ ಬಾಲಕ ವಾಪಸ್ ಹೋಗಿ ತನ್ನ ಗೆಳೆಯರನ್ನು ಕರೆದುಕೊಂಡು ಬರ್ತಾನೆ. ಬಂದಾಗ ಆಗ ಆ ಪುಟ್ಟ ಬಾಲಕ ಎಲ್ಲರಿಗೆ ಹೇಳ್ತಾನೆ, ಇಂತಹ ಭಯದ ಮಾತುಗಳನ್ನು ನಾವು ನಂಬಬಾರದೆಂದು ಅವರಿಗೆ ತಿಳಿ ಹೇಳಿದನು. ಆ ಪುಟ್ಟ ಬಾಲಕನು ಯಾರು ಗೊತ್ತೇ? ಅವನೇ ನರೇಂದ್ರ. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಇವರು ದೊಡ್ಡವರಾದ ಮೇಲೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು. ಸ್ವಾಮಿ ವಿವೇಕಾನಂದ ಎಂದು ಅವರು ಹೆಸರಿಸಿದರು. ಆ ಪುಟ್ಟ ಬಾಲಕ ಬೆಳೆದು ದೊಡ್ಡವರಾಗ್ತಾರೆ. ದೊಡ್ಡವರಾದ ಮೇಲೆ ಅವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗ್ತಾರೆ. ಶಿಷ್ಯ ಅಂದರೆ ಸ್ಟೂಡೆಂಟು ಅಥವಾ ವಿದ್ಯಾರ್ಥಿ ಆಗ್ತಾರೆ. ಸ್ವಾಮಿ ವಿವೇಕಾನಂದ ಎಂದು ಅವರು ಹೆಸರಿಸಿದರು. ಆ ಪುಟ್ಟ ಬಾಲಕನಿಗೆ ಅಂದರೆ ಅವರ ಶಿಷ್ಯರಾದ ನಂತರ ರಾಮಕೃಷ್ಣ ಪರಮಹಂಸರು ಆ ಬಾಲಕನಿಗೆ ಅಥವಾ ದೊಡ್ಡವನಾಗಿರ್ತಾನೆ ಅವರಿಗೆ ಸ್ವಾಮಿ ವಿವೇಕಾನಂದ ಎಂದು ಹೆಸರು ಕೊಟ್ಟರು. ಯಾರು ಆ ನರೇಂದ್ರನಿಗೆ ಸ್ವಾಮಿ ವಿವೇಕಾನಂದ ಹೆಸರು ಕೊಟ್ಟವರು ಅಂದರೆ ವಿವೇಕಾನಂದ ಗುರುಗಳಾದ ರಾಮಕೃಷ್ಣ ಪರಮಹಂಸರು ಅವರಿಗೆ ಹೆಸರನ್ನು ಇಟ್ಟರು. ಇವರೇ ರಾಮಕೃಷ್ಣ ಪರಮಹಂಸರು. ಇವರು ಸ್ವಾಮಿ ವಿವೇಕಾನಂದರ ಗುರುಗಳು. ಇವರೇ ಸ್ವಾಮಿ ವಿವೇಕಾನಂದ. ಇವರ ಬಾಲ್ಯದ ಹೆಸರು ನರೇಂದ್ರ. ಅರ್ಥ ಆಯ್ತಾ ಮಕ್ಕಳೇ? ಇವರ ಬಾಲ್ಯದ ಹೆಸರೇನು? ನರೇಂದ್ರ. ಇವರೊಮ್ಮೆ ಅಮೇರಿಕಾಗೆ ಹೋಗಿದ್ದರು. ಅಲ್ಲಿ ಡಯರ್ಸನ್ ಎಂಬುವವರ ಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಂಡರು. ಸ್ವಾಮಿ ವಿವೇಕಾನಂದರು ಒಂದು ಸಲ ಅಮೇರಿಕಾಗೆ ಹೋಗಿರ್ತಾರೆ. ಅಲ್ಲಿ ಡಯರ್ಸನ್ ಎಂಬುವರ ಮನೆಯಲ್ಲಿ ಅತಿಥಿಯಾಗಿ ಅಂದರೆ ಗೆಸ್ಟ್ ಆಗಿ ಅವರ ಮನೆಯಲ್ಲಿ ಉಳಿದುಕೊಂಡಿರ್ತಾರೆ. ಅವರ ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಯರ್ಸನ್ ಬಂದರು. ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ. ಮಕ್ಕಳೇ, ಸ್ವಾಮಿ ವಿವೇಕಾನಂದರು ಅಮೇರಿಕಾಗೆ ಹೋಗಿರ್ತಾರೆ. ಅಲ್ಲಿ ಡಯರ್ಸನ್ ಎಂಬುವರ ಮನೆಯಲ್ಲಿ ಉಳಿದುಕೊಂಡಿರ್ತಾರೆ. ಅತಿಥಿಯಾಗಿ ಅಂದರೆ ಗೆಸ್ಟ್ ಆಗಿ ಉಳಿದುಕೊಂಡಿರ್ತಾರೆ. ಒಂದು ಸಲ ಅವರ ಮನೆಯಲ್ಲಿದ್ದಂತಹ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದುತ್ತಾ ಕುಳಿತಾಗ ಡಯರ್ಸನ್ ಅಲ್ಲಿಗೆ ಬರ್ತಾರೆ. ಸ್ವಾಮಿ ವಿವೇಕಾನಂದರು ಪುಸ್ತಕವನ್ನು ಓದುತ್ತಾ ಇದ್ದಾಗ ಡಯರ್ಸನ್ ಬಂದಿರೋದನ್ನು ಗಮನಿಸಲಿಲ್ಲ. ಅವರು ಓದಿನ ಗುಂಗಿನಲ್ಲಿ ಇರ್ತಾರೆ. ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು. ಪುಸ್ತಕದ 100 ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು. ನೋಡಿ, ಅವರು ಓದಾದ ಮೇಲೆ
ಡಯರ್ಸನ್ ಜೊತೆ ಮಾತನಾಡಲು ಕುಳಿತುಕೊಳ್ತಾರೆ. ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಯಾವ ಪುಸ್ತಕವನ್ನು ಓದಿರ್ತಾರೋ ಆ ಪುಸ್ತಕದ 100 ಸಾಲುಗಳನ್ನು ಹೇಗಿತ್ತೋ ಹಾಗೆಯೇ ಡಯರ್ಸನ್ನಿಗೆ ಉದಾಹರಣೆ ಮುಖಾಂತರ ಹೇಳುತ್ತಿರುತ್ತಾರೆ. ಇದನ್ನು ಕಂಡು ಡಯರ್ಸನ್ ಬೆರಗಾದರು. ಇದು ಹೇಗೆ ಸಾಧ್ಯ ಎಂದರು. ಏನು ಸ್ವಾಮಿ ವಿವೇಕಾನಂದರು ಪ್ರತಿಯೊಂದು ಸಾಲನ್ನು ವಿವರಿಸ್ತಾ ಇದ್ರೋ ಅದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಹೇಗೆ ಪ್ರತಿಯೊಂದು ಸಾಲನ್ನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಎಂದು ಅವರಿಗೆ ಒಂದು ಪ್ರಶ್ನೆ ಆಗುತ್ತೆ. ಇದು ಹೇಗೆ ಸಾಧ್ಯ? ನೀವು ಪ್ರತಿಯೊಂದು ಸಾಲನ್ನು ಉದಾಹರಣೆ ಮುಖಾಂತರ ಹೇಳುತ್ತಿದ್ದೀರಲ್ಲ, ಇದು ಹೇಗೆ ಸಾಧ್ಯ ಅಂತ ಅವರು ಕೇಳುತ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇದೆಲ್ಲ ಓದುವಾಗಿನ ಏಕಾಗ್ರತೆಯಿಂದ ಸಾಧ್ಯ. ಆ ಸಮಯದಲ್ಲಿ ಉರಿಯುವ ಕೆಂಡವನ್ನು ನನ್ನ ಮೇಲೆ ಇಟ್ಟರೂ ಗೊತ್ತಾಗುವುದಿಲ್ಲ ಎಂದರು. ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ನಾನು ಓದುವಾಗ ನಾನು ಏಕಾಗ್ರತೆಯಿಂದ ಅಂದರೆ ಒಂದೇ ಮನಸ್ಸಿನಿಂದ ಓದುತ್ತಾ ಇರುತ್ತೇನೆ. ಯಾರು ಏಕಾಗ್ರತೆಯಿಂದ ಓದುತ್ತಾರೋ ಪ್ರತಿಯೊಂದು ಸಾಲನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ನಾನು ಓದುವಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಉರಿಯುವ ಕೆಂಡವನ್ನು ಹಾಕಿದರೂ ಸಹ ಅಥವಾ ಇಟ್ಟರೂ ಸಹ ನನಗೆ ಗೊತ್ತಾಗುವುದಿಲ್ಲ ಎಂದು ಸ್ವಾಮಿ ವಿವೇಕಾನಂದರು ಡಯರ್ಸನ್ನಿಗೆ ಹೇಳುತ್ತಾರೆ. ನಂತರ ಭಾರತಕ್ಕೆ ಬಂದ ಮೇಲೆ ಇವರು ದೇಶದ ತುಂಬ ಸುತ್ತಿದರು. ಜನರ ಕಷ್ಟ ಅರಿತರು. ಏಳಿ, ಎದ್ದೇಳಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ನೋಡಿ, ಅಮೇರಿಕದಿಂದ ಭಾರತಕ್ಕೆ ಬಂದ ಮೇಲೆ ಇಡೀ ಭಾರತವನ್ನು ಇವರು ಸುತ್ತುತ್ತಾರೆ. ಸುತ್ತಿದಂತಹ ಸಂದರ್ಭದಲ್ಲಿ ಅನೇಕ ಜನರ ಕಷ್ಟ ನೋವುಗಳನ್ನು ಇವರು ತಿಳಿದುಕೊಳ್ತಾರೆ. ಆಗ ಒಂದು ಘೋಷವಾಕ್ಯವನ್ನು ಕೊಡ್ತಾರೆ. ಆ ಘೋಷವಾಕ್ಯ ಏನಂದರೆ, ಏಳಿ ಎದ್ದೇಳಿ ಅಂದರೆ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಪ್ರತಿಯೊಬ್ಬರಲ್ಲೂ ಕನಸಿರುತ್ತೆ. ಆ ಕನಸನ್ನು ನಾವು ನೆನೆಸು ಮಾಡ್ಕೋಬೇಕಾದ್ರೆ ನಾವು ಮೇಲಕ್ಕೆ ಎದ್ದೇಳಬೇಕು, ನಾವು ಎಚ್ಚರಗೊಳ್ಳಬೇಕು. ನಾವು ಯಾವ ಮಾರ್ಗದಲ್ಲಿ ನಡೆದರೆ ನಮ್ಮ ಗುರಿಯನ್ನು ಮುಟ್ಟಬಹುದು ಅನ್ನೋ ಅರಿವು ನಮ್ಮ ಮನಸ್ಸಿನಲ್ಲಿ ಇರಬೇಕಾಗಿರುತ್ತೆ. ಅದೇ ಅಜ್ಞಾನದಿಂದ ಬೆಳಕಿನೆಡೆಗೆ ನಡಿಬೇಕಾಗಿರುತ್ತೆ. ಆ ಮೂರ್ಖತ್ವ ಅನ್ನೋದು ನಾವು ತೆಗೆದಾಕಬೇಕು. ನಮ್ಮಲ್ಲಿ ಇರುವಂತಹ ಮೂಢನಂಬಿಕೆಗಳನ್ನು ಬದಿಗೊಟ್ಟು ನಾವು ಮುಂದೆ ನಡಿಬೇಕಾಗಿರುತ್ತೆ. ಆದ್ದರಿಂದ ನಾವು ಎದ್ದೇಳಬೇಕು. ಆ ಮೂಢನಂಬಿಕೆಗಳಿಂದ ಬೆಳಕಿನೆಡೆಗೆ ನಾವು ಬರಬೇಕಾಗಿರುತ್ತೆ. ನಂತರ ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದರು. ನಮ್ಮ ಶಕ್ತಿಯೇ ನಮಗೆ ಜೀವನ. ನಾವು ಆ ಶಕ್ತಿಯನ್ನು ಉರಿದುಂಬಿಸಬೇಕು. ನಮ್ಮ ದೌರ್ಬಲ್ಯವೇ ಮರಣ. ನನ್ನ ಕೈಯಿಂದ ಏನೂ ಸಾಧ್ಯ ಇಲ್ಲ ಅಂದರೆ ನಾವು ಸತ್ತ ಹಾಗೆ. ಇಂತಹ ವಾಕ್ಯವನ್ನು ಸ್ವಾಮಿ ವಿವೇಕಾನಂದರು ಇಡೀ ದೇಶದ ಜನತೆಗೆ ನೀಡುತ್ತಾರೆ. ಇನ್ನು ಮುಖ್ಯಾಂಶಗಳು, ಪಾಠದ ಹೆಸರು, ಪಾಠದ ವಿವರಣೆ, ಇವುಗಳ ಬಗ್ಗೆ ನಾವು ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಮಕ್ಕಳೇ, ವಿರುದ್ಧ ಪದಗಳನ್ನು ಬರೆಯಿರಿ. 1 ಕಷ್ಟ, 2 ಜನನ, 3 ಕೀರ್ತಿ, 4 ಆಸೆ. ಮಕ್ಕಳೇ, ಎಲ್ಲ ಪದಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ವಿರುದ್ಧ ಪದಗಳನ್ನು ಹುಡುಕಿ ಬರೆಯಬೇಕು. ಎಲ್ಲರಿಗೂ ಧನ್ಯವಾದಗಳು.